ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಬೆಳಗ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಸ್ಮಾಲ್ ಅಡುಗೆ ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಚಿತ್ರಾನ್ನ ಪುಳಿಯೋಗರೆ ಮಾಡಬೇಕಾದ್ರೆ ನಾವು ಒಂದೊಂದು ಸಲ ಕಡಲೆಬೀಜ ಕಡಲೆಬೇಳೆ ಮಕ್ಕಳು ತಿನ್ನಲ್ಲ, ಒಂದೊಂದು ಸಲ ಸರಿಯಾಗಿ ರೋಸ್ಟ್ ಆಗಿರಲ್ಲ ಅದು. ಸೊ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಫಸ್ಟೇ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಸಪ್ರೇಟಾಗಿ ಕಡಲೆಬೀಜನ ಬೇಯಿಸಿ ಈ ಥರ ಬೆಂದಾಗಿದೆ ಅಂತ ಅಂದಮೇಲೆ ಅದನ್ನ ತೆಗೆದು ಸಪ್ರೇಟ್ ಇಟ್ಕೋಬೇಕು. ನೆಕ್ಸ್ಟ್ ಅದೇ ಎಣ್ಣೆಗೆ ಕಡಲೆಬೇಳೆನ ಹಾಕ್ಕೊಂಡು ಬೇಯಿಸ್ಕೋಬೇಕು. ಅದನ್ನು ಅಷ್ಟೇ ಚೆನ್ನಾಗಿ ರೋಸ್ಟ್ ಆದಮೇಲೆ ತೆಗೆದು ಸಪ್ರೇಟ್ ಇಟ್ಕೋಬೇಕು. ನೆಕ್ಸ್ಟು ಸಾಸಿವೆ ಕರಿಬೇವು ಹಾಕಿಬಿಟ್ಟು ಅದಾದ ನಂತರ ಇವೆರಡನ್ನೂ ಹಾಕಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಕಡಲೆಬೇಳೆನೂ ಎತ್ತಿ ಯಾರೂ ಸಹ ಊಟದಿಂದ ಈಚೆ ಇಡೋಕ್ಕೆ ಇಷ್ಟಪಡಲ್ಲ, ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಅದೇ ನಾವು ಎರಡನ್ನೂ ಒಟ್ಟಿಗೆ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡೋಕ್ಕೆ ಹೋದರೆ ಯಾವುದಾದ್ರೂ ಒಂದು ಬೇಗ ಸೀದ್ಬಿಡುತ್ತೆ, ಇಲ್ಲ ಅಂದರೆ ಸರಿಯಾಗಿ ಅದು ರೋಸ್ಟ್ ಆಗಿರಲ್ಲ. ಈ ಟಿಪ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.